ಸೊ ಅಮ್ಮ ಊರಿಂದ ಬರ್ತಾ ಇದಾರೆ. ಎಲ್ಲಾರು ನಿಮ್ಮ ಅಮ್ಮನ ಜೊತೆ ಬ್ಲಾಗ್ ಮಾಡೋ ಅಂತ ಇರೋದಕ್ಕೆ. ಮಮ್ಮಿ ಹೇಳು ಮಮ್ಮಿ. ನಾ ಮಾಡುದಿಲ್ಲ. ಎಲ್ಲಿಗೆ ಹೋಗ್ತಿದೀವಿ ನಾವು? ಇಲ್ಲಿ ಅಪ್ಪು ಪ್ಯಾಂಟ್ ನೋಡಿ, ಇದು ಮಿಂತ್ರದಿಂದ ತಗೊಂಡಿದ್ದು ವರ್ಕೌಟ್ ಪ್ಯಾಂಟ್. ಬಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಕಲರ್ ಟ್ರೈ ಮಾಡಿದ್ದೀನಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಎಸ್, ನಾವು ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ವೆನ್ಸ್ಡೇ, ನಾಳೆ ಥರ್ಸ್ಡೇ. ಬೆಳಿಗ್ಗೆ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಜೊತೆ. ನಾನು, ವಿನೋ ಅಕ್ಕನ ಹಸ್ಬೆಂಡ್, ವಿನೋ ಅಕ್ಕನ ಪಾಪು, ಮತ್ತು ನಮ್ಮ ಅತ್ತೆ ಮಗಳು ಒಬ್ಳು ಅಮ್ಮು ಅಂತ ಬಂದಿದ್ದಾಳೆ, ಮತ್ತು ಆನಂದ ಅಣ್ಣ. ಸೊ ನಾವು ಇಷ್ಟು ಜನ ಹೋಗ್ತಾ ಇದ್ದೀವಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾವೀಗ ಹೋಗ್ಬೇಕಲ್ಲ, ನಮ್ಮ ಮನೇಲಿ ಕಿಯಾ ಬ್ರೀಸ್ ಇಬ್ಬರು ಇದ್ದಾರೆ ತಾನೆ, ಅವರಿಬ್ಬರನ್ನ ನೋಡ್ಕೊಬೇಕಲ್ವ ಅಮ್ಮ. ಸೊ ಅಮ್ಮ ಊರಿಂದ ಬರ್ತಾ ಇದ್ದಾರೆ. ಸೊ ಅವ್ರು ಬಂದು ಅವ್ರ ಜೊತೆ ಬಿಟ್ಟು ಕಿಯಾ ಬ್ರೀಸನ್ನ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ಬೇಕು. ನಮ್ಮಮ್ಮ ಊರಿಂದ ನಮ್ಮ ಅತ್ತೆ ಮಗಳನ್ನ ಕರ್ಕೊಂಬರ್ತಾ ಇರೋವಂಥದ್ದು. ಸೊ ಅವ್ರು ಬಂದಾಗ ತೋರಿಸ್ತೀನಿ ಯಾರು ನಮ್ಮ ಅತ್ತೆ ಮಗಳು ಅಂತ. ಓಕೆನಾ? ತೆಗಿ ಮಂಗ್ನೆ, ಕೂತ್ಕೊಳ್ಳಿ ಬಾವ ನೀವು. ನಮ್ಮ ಬ್ರೀಸ್ ರಿಯಾಕ್ಷನ್ ಮಾಡಬೇಕು. ಸೆಕ್ಯೂರಿಟಿಗೆ ಹೇಳ್ದೆ ಫೋನ್ ಮಾಡಿ ಬಾರಮ್ಮ. ಹಾಯ್ ಅಮ್ಮು. ಅಮ್ಮು ಬ್ಲಾಕ್ ಆಗ್ಬಿಟ್ಟಿದ್ದಾಳೆ. ಹೌದು. ಅಯ್ಯೋ 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 ಅಯ್ಯೋ, ಎತ್ಕೊಂಬಿಡು ಮಮ್ಮಿ. ಅಪ್ಪು ಹಾಯ್ ಮಾಡು, ಸೇ ಹಾಯ್ ಮಾಡು. ನೀನೊಬ್ಬನೇ ಬೆಳ್ಳು ಕಾಣ್ತದ್ಯ ಅಂತ. ಎತ್ಕೋ ಮಮ್ಮಿ, ಬರಲ್ಲ ಬರೋಣ. ಈಗ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತಾ ಅದರಿಂದ? ಸುಮ್ಮನಿರ್ರಿ, ಏನಿಲ್ಲ ಕಣ. ನಮ್ಮ ಮನೇಲಿ ಏನು, ಇವಳು ವಿನು ಗೊತ್ತಲ್ಲ, ಹಾಯ್ ಮಾಡೆ. ಇವಳು ಪ್ರಣು ಅಂತ. ಹಾಯ್ ಪ್ರಣು. ನಾನು ಹೇಳ್ದಂಗೆ ಹೇಳ್ತೀಯಾ? ಹಾಯ್ ಎಲ್ಲರಿಗೂ ನಮಸ್ಕಾರ. ಸೋನು ಅಕ್ಕನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹೈ-ಫೈ. ಓಕೆ, ಸ್ಟೇ ಟ್ಯೂನ್ ಗೈಸ್. ಸೊ ನನ್ನ ಔಟ್ಫಿಟ್ ನೋಡಿಲ್ಲ ಅಲ್ಲ ನೀವು? ನನ್ನ ಔಟ್ಫಿಟ್ ಹೀಗಿದೆ. ಇದು ನಾನು ಆ್ಯಕ್ಚುಲಿ ಮೀಶೋದಿಂದ ತರಿಸಿದ್ದು. ಜಸ್ಟ್ 400 ರುಪೀಸ್ ಅನ್ಸುತ್ತೆ ಅಷ್ಟೇ. ಸಕ್ಕತ್ತಾಗಿದೆ. ಪ್ಯಾಂಟ್ ನೋಡಿ, ಇದು ಮಿಂತ್ರದಿಂದ ತಗೊಂಡಿದ್ದು ವರ್ಕೌಟ್ ಪ್ಯಾಂಟ್. ಬಟ್ ಜರ್ನಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಹಾಕೊಂಡು ಹೋಗ್ತಿದ್ದೀನಿ. ಸೊ ಪ್ಯಾಂಟ್ ಆ್ಯಂಡ್ ಟಾಪ್ ಲಿಂಕ್ ಬೇಕಾದರೆ ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ. ಫೈನಲಿ ನಮ್ಮಮ್ಮ ಬಂತು ಮನೆಗೆ. ಮಮ್ಮಿಲಿ ಹಾಯ್ ಮಾಡು. ಹಾಯ್ ಅನ್ನು. ನಾನು ಹೇಳ್ಕೊಟ್ಟಂಗೆ ಹೇಳು ಮಮ್ಮಿ. ಇನ್ಮೇಲೆ ಹೇಳು ಮಮ್ಮಿ. ಇದೊಂದ್ಸಲ ಹೇಳ್ಬೇಕ. ಇಲ್ಲೋಡು, ಇನ್ಮೇಲೆ ಹೇಳು ಮಮ್ಮಿ. ಇನ್ಮೇಲೆ ಹೇಳು ಮಮ್ಮಿ. ಹೇಳು ಅನ್ನು ವಿನು. ನೀನು ಮಮ್ಮಿ ಹೇಳು ಮಮ್ಮಿ. ಯೂಟ್ಯೂಬ್ಗೆ ಕಣ್ ಹೇಳಮ್ಮ. ಇನ್ಮೇಲಿಂದ ನಾನು ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡ್ತೀನಿ ಅಂತಾನು. ಎಲ್ಲಾರು ನಿಮ್ಮ ಅಮ್ಮನ ಜೊತೆ ಬ್ಲಾಗ್ ಮಾಡೋ ಅಂತ ಇರೋದಕ್ಕೆ. ಮಮ್ಮಿ ಹೇಳು ಮಮ್ಮಿ. ಮಾಡುದಿಲ್ಲ. ಮಮ್ಮಿ ಮಾಡ್ತೀನಿ ಅಂತ ಹೇಳು ಮಮ್ಮಿ. ಯಾಕೆ ಮಮ್ಮಿ? ಹೇಳು ಮಮ್ಮಿ ಪ್ಲೀಸ್. ನನ್ನ ಸಮಾಧಾನಕ್ಕಾದ್ರೆ ಹೇಳು. ಇಷ್ಟ ಇಲ್ಲ ಮಮ್ಮಿ ಹೇಳು ಮಮ್ಮಿ. ಬೋಂಡ ಚೆನ್ನಾಗಿಲ್ಲ ಅಂತಿದ್ದಲ್ಲ, ನಮ್ಮ ಮಮ್ಮಿಗೆ ಬೋಂಡ ಚಿಂತೆ ಗೈಸ್, ಬೋಂಡ ಚಿಂತೆ. ನೋಡಿ ನಮ್ಮಮ್ಮ ವಿಡಿಯೋ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ನಾನು ಏನು ಮಾಡಲಿ? ಅವನ ಜೊತೆ ಸೇರ್ಬೇಡ ನೀನು, ಅವನು ಸುಸ್ತಾಗ್ಬಿಡ್ತಾನೆ. ಅಪ್ಪು ನಾವೀಗ ಎಲ್ಲಿಗೆ ಹೋಗ್ತಿದ್ದೀವಿ ಹೇಳು ಮಗನೆ?
ಅಪ್ಪು ಎಲ್ಲಿಗೆ ಹೋಗ್ತಿದ್ದೀವಿ ಅಪ್ಪು? ಟೆಂಪಲ್ ಅಂತಾನೆ. ಯಾವ ಟೆಂಪಲ್? ಮಂತ್ರ ಅಂತೆ. ನೋಡಿ ನಿಮ್ಮ ಮಗನ. ಬೆಳಗ್ಗೆಯಿಂದ 4 ಹೇಳ್ಬಿಟ್ಟಿದ್ದೆ. ಚಿನ್ನ ಏನು ಹೇಳು, ಏನು ಹೆಸರು ಹೇಳು ಕರೆಕ್ಟಾಗಿ. ಅಪ್ಪು ನೀಟಾಗಿ ಹೇಳು. ಹೇಳ್ಬೇಕು ಮಗನೆ ಬೇಗ ಅಪ್ಪು ಎಲ್ಲೋ ಹೇಳು. ಎಲ್ಲಿಗೆ ಹೋಗ್ತಿದೀವಿ ನಾವು? ಕೃಷ್ಣಂದು ಯಾರ್ದು? ಕೃಷ್ಣಂದು ಎಸ್ ಎಂ ಕೃಷ್ಣನ್ ತಿಥಿ ಇರ್ತೀವಿ ಯಾವಾಗ? ಆಗಿಲ್ಲ ಅಲ್ವೇನ್ರಿ ಇನ್ನ? 11 days ಆಗಿಲ್ವಲ್ಲ. ಮಮ್ಮಿ ಇನ್ವಿಟೇಷನ್ ಬಂದೈತಾ ಮಟನ್ ಊಟಕ್ಕೆ? ಹಾ ಊರ್ ಕಡೆ ಏ ಕರೆಕ್ಟಾಗಿ ಹೇಳು ಮಮ್ಮಿ. ಕರ್ದವ್ರೆ ಕಣೆ. ಎಸ್ ಎಂ ಕೃಷ್ಣ ಅವ್ರು ಯಾವರು? ಮದ್ದೂರು. ಮಮ್ಮಿ ಹಂಗಾರೆ ಹೋಯ್ತೈತ್ಯಾ? ಯಾವ ಹೋಯ್ತೀನಿ. ರಾಜವಲಿ ಬಂತು, ನಮ್ಮ ರಾಜವಲಿ ಮುದ್ದು. ಇಷ್ಟೊಂದು ದಪ್ಪ ಬಿಟ್ಟಿದ್ದಾಳೆ ಸಾಲು. ಹಾಯ್. ಸೊ ಗೈಸ್ ನಾನು ಈಗ ಹಾಕೊಂಡಿದ್ದೀನಿ ನೋಡಿ ಲಿಪ್ಸ್ಟಿಕ್ ಶೇಡ್. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಕಲರ್ ಟ್ರೈ ಮಾಡಿದ್ದೀನಿ. ಚೆನ್ನಾಗಿದೆ ಇಲ್ವಾ ಅಂತ ಹೇಳಿ. ಮುದ್ದು ಚೆನ್ನಾಗಿದೆ ಮಗ್ನೆ. ಇದು ಕಿಸ್ ಕೊಟ್ಟು ಏನೋ ಏನೋ ಆಗಲ್ಲ ನೋಡಮ್ಮಲ್ಲಿ. ಒಂದು ಚೆನ್ನಾಗಿ ಸಾಕ್ರೆ ಸರಿ ಆಯ್ತು. ನಮ್ಮಮ್ಮ ಅಲ್ಲಿ ಫೋನಲ್ಲಿ ಒಬ್ಬರ ಜೊತೆ ಮಾತಾಡ್ತಾರೆ, ಅದಕ್ಕೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಬರ್ತಿದೆ. ಓಕೆ 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 ಕನಿ ಬಾಯ್. ಮಲ್ಕೊಂಡಿದ್ಯಾ? ಏನು ನೋಡ್ತಾರೆ ಕಪ್ಪು ಕಿತ್ತು ಕಾಣಿಸ್ತಿಲ್ಲ. ಅಪ್ಪ ಮಲ್ಕೊಂಡ್ಬಿಟ್ಟಿದ್ದಾನೆ. ನನ್ನ ಕಣ್ಣೆಲ್ಲ ಆಲ ಫುಲ್ ನಿದ್ದೆ. ಸುಮ್ಮನೆ ಎಷ್ಟು ತಗೋತ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ತುಂಬ ಹೊಟ್ಟೆ ಹಸಿತಾ ಇತ್ತು, ಹಾಗಾಗಿ ಒಂದು ಪನ್ನೀರ್ ಮಂಚೂರಿ ಬುಕ್ ಮಾಡ್ಕೊಂಡ್ವಿ. ಆಯಿಲ್ ಫುಡ್ ಏನು ಬೇಡ ಅಂತ ಹೇಳಿ. ಈ ವಿಡಿಯೋನೂ ಅಷ್ಟೇ ಕಾರಿ ಕನೆಕ್ಟ್ ಆಗಿರೋದ್ರಿಂದ ವಾಯ್ಸ್ ಮ್ಯೂಟ್ ಆಗಿದೆ. ಈ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ ಅಂದರೆ, ಕಾರ್ ಡ್ರೈವ್ ಮಾಡ್ತಾಯಿದ್ರಲ್ಲ ಅವರಿಗೆ ನಿಮ್ಮದು ಊಟ ಆಯಿತಾ ಅಂತ ಕೇಳಿದೆ. ಅದಾದಮೇಲೆ ನೀವು ಡ್ರೈವ್ ಮಾಡಬೇಕಾದ್ರೆ ಯಾವ ಟೈಮಲ್ಲಿ ಬೇಕಾದರೂ ಕಾರ್ನ ನಿಲ್ಲಿಸಿ ಕಾಫಿ ಕುಡಿಬೇಕಂದ್ರೆ ಆರಾಮಾಗಿ ಓಡಿಸಿ ಅಂತ ಕೂಡ ಹೇಳ್ತಾ ಇದ್ದೆ ಅಷ್ಟೆ. ನನ್ನ ಸಾಂಗ್ ಸೆಲೆಕ್ಷನ್ ತುಂಬ ಚೆನ್ನಾಗಿದೆ, ಹಾಗಾಗಿ ಯಾವಾಗಲೂ ಕಾರ್ಗೆ ನಾನೇ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಳ್ಳೋದು. ಗೈಸ್ ಇಲ್ಲಿಗೆ ಬಂದಿದ್ದೀವಿ ಆಯಿತಾ. ಫೈನಲಿ ರೀಚ್ ಆದ್ವಿ. ಬಟ್ ಎಲ್ಲೂ ರೂಮ್ ಸಿಕ್ಕಿಲ್ಲ, ತುಂಬ ರಶ್ ಇದೆ, ನಿದ್ದೆ ಮಾಡಿಲ್ಲ, ಕಣ್ಣೆಲ್ಲ ನೋಡಿ ಹಿಂಗಾಗಿದೆ. ಸೊ ಹೋಮ್ ಸ್ಟೇಗೆ ಬಂದಿದ್ದೀವಿ. ಇಲ್ಲೆಲ್ಲ ನಂಗೆ ಫುಲ್ ಓದ್ಕೊಂಡಿರೋ ಥರ ಆಗ್ಬಿಟ್ಟಿದೆ, ನಿದ್ದೆ ಇಲ್ವಲ್ಲ. ಅದಕ್ಕೆ ಇವಾಗ ಫ್ರೆಶ್ ಅಪ್ ಆಗಬೇಕು. ಒಂದೇ ಸಲ ಫ್ರೆಶ್ ಅಪ್ ಆಗೇನೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಎಲ್ಲಪ್ಪ ಇವರು ವಿನು ಬಾರೆ. ಅಪ್ಪು ವಾಟರ್ ಬಾಟಲ್ ನನ್ನ ಕಾರಲ್ಲಿ ಐತೆ, ನಂದು. ನಿಮ್ಮದು ತಂದಿದ್ನಲ್ಲ ಎಲ್ಲಿ ಮತ್ತೆ? ಹೋಗು. ಅಪ್ಪು ಬೈಲಿಗೆ ನೋಡಿ, ನಮ್ಮ ಅಪ್ಪನಿಗೆ ಇರೋ ಥರ ರೆಡಿ ಮಾಡಿ. ವಿನುನೇ ವಿಡಿಯೋ ಮಾಡ್ತಾಳೆ, ತೋರಿಸ್ತೀನಿ. ಗೈಸ್ ನನ್ನ ಸೀರೆ ಹಾಕೊಂಡವಳೆ, ನಾನು ವಿನು ಸೀರೆ ಹಾಕಿದ್ದೀನಿ. ಗೈಸ್ ಏನು ಗೊತ್ತಾ ಹೇಳ್ತೀನಿ, ಇಲ್ಲಿ ಕೇಳಿಸ್ತಿಲ್ಲ. ಇಲ್ಲಿ ಅಪ್ಪು ಹಾಯ್ ಮಾಡಮ್ಮ, ಹಾಯ್ ಮಾಡು. ಗುಡ್ ಬಾಯ್ ಅಮ್ಮ. ದೇವಸ್ಥಾನಕ್ಕೆ ಬಂದ್ವಿ.
2024 ಮುಗಿಯೋ ಒಳಗಡೆ ನಾನು ಮತ್ತೆ ನಿಮ್ಮ ದರ್ಶನ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ಬಂದಾದ್ಮೇಲೆ ಗೊತ್ತಾಯಿತು, ಬರೋಕ್ಕೂ ಮುಂಚೆ ನಂಗೆ ಗೊತ್ತಿರಲಿಲ್ಲ ಇವತ್ತು ಏಕಾದಶಿ ಅಂತ ಹೇಳಿ. ಮತ್ತು ಗುರುವಾರ ಬೇರೆ ಇತ್ತು. ತುಂಬ ಅಂದರೆ ತುಂಬ ರಶ್ ಇದ್ದರು ಗೈಸ್. ಏಕಾದಶಿ ಅಂತ ಹೇಳಿ ಇವತ್ತು ಪ್ರಸಾದ ಕೂಡ ಇಲ್ವಂತೆ, ಕೊಡಲ್ವಂತೆ, ಬರೀ ತೀರ್ಥ ಅಷ್ಟೇ ಅವ್ರು ಕೊಡುವಂಥದ್ದು. ಒಳಗಡೆ ಬಂದ್ವಿ, ಒಳಗಡೆ ಇರೋ ಜನ ನೋಡಿ ಫುಲ್ಲು ದಂಗಾಗ್ಬಿಟ್ಟೆ. ಹೋಗಲಿ ಅಂತ ಹೇಳಿ VIP ಟಿಕೆಟಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದು ಈಚೆ ಇಲ್ಲಿಂದನೇ ನೋಡ್ತಾ ಇದ್ದೆ. ಅದನ್ನ ನೋಡೇ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಅಲ್ಲಿಂದನೇ ಒಂದು ವಿಡಿಯೋ ಮಾಡಿಸ್ಕೊಂಡೆ ನಾನು. ಈ ಸ್ಯಾರಿ ಬಗ್ಗೆ ತುಂಬ ಕೇಳ್ತಾ ಇದ್ರಿ. ಇದು ನಮ್ಮ ವಿನು ಅಕ್ಕನ ಸ್ಯಾರಿ ನಾನು ಹಾಕ್ಕೊಂಡಿದ್ದೀನಿ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಕ್ಕೊಂತೀನಿ ಕೊಡು ಅಂತ ಕೇಳಿದೆ, ಅದಕ್ಕೆ ಕೊಟ್ಟಳು. ಮತ್ತು ನನ್ನ ಸೀರೆನ ಅವಳು ಹಾಕ್ಕೊಂಡಿದ್ಲು. ನೀವೇ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ನೀವು ನೋಡಿ, ಅಪ್ಪ ದೇವ್ರೆ, ಲೆಕ್ಕ ಹಾಕೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಜನ ಇದ್ದರು ಗೊತ್ತಾ ಅಲ್ಲಿ. ಆ್ಯಂಡ್ ಎಲ್ಲದು ನೋಡಿಕೊಂಡು ನೀಟಾಗಿ ಹೋದ್ವಿ. ಒಂದು ಹೋಪ್ ಇತ್ತು ಇವತ್ತು ಪ್ರಸಾದ ಸಿಗುತ್ತೆ ಅಂತ, ಬಟ್ ಏಕಾದಶಿ ಇರೋ ಕಾರಣದಿಂದಾಗಿ ಪ್ರಸಾದ ಸಿಕ್ಕಿಲ್ಲ. ಬಟ್ ತೀರ್ಥ ಸಿಕ್ತು. ಔಟ್ಸೈಡ್ ತಗೊಳ್ಳೋಣ ಪ್ರಸಾದ ಅಂತ ಹೇಳಿ ಹೋಗಿದ್ವಿ. ಅದೆಲ್ಲ ಕೂಡ ಪ್ರಸಾದ ತಗೊಂಡು ಬಂದ್ವಿ. ಎಂಟ್ರಿಲೇ ಈ ಒಂದು ಗಂಧನ ಹಾಕ್ಕೊಡ್ತಾರೆ, ಬಟ್ ನಮ್ಗೆ ಎಂಟ್ರಿಲಿ ಸಿಕ್ಕಿಲ್ಲ. ಬಟ್ ಒಳಗಡೆ ಬಂದಾಗ ಹುಡುಗಿ ಹಾಕ್ಲಾ ಅಂತ ಹೇಳಿ ಹಾಕಿದ್ರು. ನಂಗೆ సిక్కాపట్టే ఇష్ట గైస్. మరి కొద్ది నిమిషంలో ప్రాకారంలో ఉన్న పూజా మందిరం నందు పరమ పూజ స్వామీజీ వారికి శ్రీమూల రామదేవ సంస్థాన పూజ ప్రారంభంలో పూజ వీక్షించే భక్తులు పూజా మందిరం వేదిక దగ్గరకు రాలేరు. ನಮ್ಮನೇಲಿ ಆಲ್ರೆಡಿ ಫೋಟೋ ಇತ್ತು. ಬಟ್ ವಿನು ಅಕ್ಕ ಅಮ್ಮವ್ರ ಮನೆಗೊಂದು ತೊಗೊಂಡು, ವಿನು ಅಕ್ಕ ಅವ್ರ ಮನೆಗೊಂದು ತೊಗೊಂಡು ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ. ಪ್ರಸಾದ ನುಂಗ್ರೆ ಕೆಲಸ ನಿಮಗೆ. ಎಲ್ರಿಗೂ ಮಾತ್ರ ಹೇಳ್ತಾ ಇರ್ತೀಯ, ತಾನು ಮಾತ್ರ ಚೆನ್ನಾಗಿ ತಿಂತಾ ಇರ್ತೀಯ. ನಂಗೆ ಈ ಗಂಧ ಅಂದರೆ ತುಂಬ ಇಷ್ಟ. ನೆಕ್ಸ್ಟು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಅದಕ್ಕೂ ಮುಂಚೆ ಸ್ವಲ್ಪ ಹೊಟ್ಟೆ ಹಸಿತಿತ್ತು, ಅದಕ್ಕೆ ಟಿಫನ್ ಮಾಡ್ಕೊಳ್ಳೋಣ ಅಂತ ಟಿಫನ್ ಮುಗಿಸಿ ಆಮೇಲೆ ವಿಚ್ಚಲೆ ದೇವಸ್ಥಾನಕ್ಕೆ ಹೋಗ್ತೀವಿ. ಫಸ್ಟ್ ಈಗ ಟಿಫನ್ ಮಾಡ್ತೀವಿ. ಅಪ್ಪು ನೀನು ತಿನ್ನಲ್ವಾ? ಯಾಕೆ? ಖಾರ. ಓಕೆ ಗೈಸ್, ಸಡನ್ನಾಗಿ ಏನಕ್ಕೆ ನಾನು ಮಂತ್ರಾಲಯಕ್ಕೆ ಬಂದೆ ಅಂತಂದರೆ 2024 ಆಲ್ರೆಡಿ ಮಾರ್ಚಲ್ಲಿ ಒಂದ್ಸಲ ಬಂದಿದ್ದೆ. ಅದು ಏನೇನೇನೋ ಆಗ್ಬಿಡ್ತು, ಯಾರನ್ನೋ ಕರ್ಕೊಂಡು ಏನೋ ಆಯಿತು. ಒಂದು ಸ್ವಲ್ಪ ನೆಮ್ಮದಿ ಸಿಗಲಿ ಮನಸ್ಸಿಗೆ ಅಂತ ಹೇಳಿ ಈ ವರ್ಷದಲ್ಲಿ ಇನ್ನೊಂದು ಸಲ ಬಂದೇ ಬರ್ತೀನಿ ಅಂತ ಹೇಳಿ ಅದಕ್ಕೆ ಬಂದೆ. ಪೂಜೆ ಆಯಿತು, ಎಲ್ಲ ಆಯಿತು, ಮನಸ್ಸಿಗೆ ನೆಮ್ಮದಿ. ಬಟ್ ಕಣ್ಣು ಅಂತೂ ಫುಲ್ಲು ಊಸ್ಟ್ ಆಗಿಬಿಡಿದೆ ಗೈಸ್. ನೋಡಿ, ರೆಡ್ ಆಗಿಬಿಡ್ದೆ. ಮಲ್ಕೊಂಡ್ರೆ ಸಾಕು ಅನ್ಸ್ಬಿಟ್ಟಿದೆ. ಸೊ ಹೋಗ್ತಾ ಇಲ್ಲಿ ಪಂಚಮುಖಿ ದೇವಸ್ಥಾನ ಸಿಕ್ತು. ಸೊ ಇಲ್ಲಿಗೆ ಬಂದಿದ್ದೀವಿ. ವಿನು ಆ್ಯಕ್ಚುಲಿ ನೀನು ಫಸ್ಟ್ ಟೈಮ್ ತಾನೇ ಆ್ಯಕ್ಚುಲಿ ರಾಘವೇಂದ್ರ ಸ್ವಾಮಿಗೆ ಬಂದಿರೋದು ಇವಳು ಫಸ್ಟ್ ಟೈಮ್ ನನ್ನ ಜೊತೆ, ಅದು ನನ್ನ ಸೀರೆ ಹಾಕೊಂಡು. ಇಟ್ಸ್ ಗ್ರೇಟ್. ಎಷ್ಟು ದೊಡ್ಡ ಆಂಜನೇಯ ನೋಡಿ ಗೈಸ್, ನೀವೇ ನೋಡಿದ್ರೆ ಒಂಥರ ಗೂಸ್ ಬಂಬ್ಸ್ ಎಲ್ಲ ಬಂದ್ಬಿಡುತ್ತೆ. ಸೂಪರ್. ಸಖತ್ತಾಗಿ ಪ್ರದರ್ಶನ ಹಾಕ್ಕೊಂಡು ಒಳ್ಳೆ ಪೂಜೆ ಮಾಡ್ಕೊಂಡು ಬಂದ್ವಿ. ನಾವು ವಿನುಗೆ ಫೋಟೋ ತೆಗಿ ಅಂದರೆ ವಿಡಿಯೋ ಮಾಡ್ತಾಳೆ, ವಿಡಿಯೋ ಮಾಡ ಅಂದರೆ ಫೋಟೋ ತೆಗಿತಾಳೆ. ಗೋಶಾಲೆ ಇದು. ಬಿಚ್ಚಾಲಿ ಇದು, ಗೋಶಾಲೆ ಬಿಚ್ಚಾಲಿ. ಹಾಯ್.
ವಿನು ಆಕ್ಚುಲಿ ನನಗೂ ಬೋಟಲ್ಲಿ ಹೋಗ್ಬೇಕನ್ನೋ ಇಷ್ಟ ಇತ್ತು. ಬಟ್ ಅಪ್ಪು ಏನ್ರಲ್ಲಿ ಹೋಗೋಣ? ಬೋಟಲ್ಲಿ ಹೋಗಕ್ಕೆ ಕಾಣಿಸ್ತಿದ್ಯಾ? ಅಲ್ಲಿ ಅಜ್ಜಿ ಅನ್ಸುತ್ತೆ ಬೋಟ್ ಓಡಿಸೋದು. ಅಪ್ಪು ಇಲ್ಲೊಂದಿದೆ ನೋಡು ಬೋಟು, ಹೋಗೋಣ ಇಬ್ರು ಬೋಟಲ್ಲಿ. ಅಲ್ಲೋಡಲ್ಲಿ ಏನಂತ ಹಾಕವ್ರೆ, ಮೊಸುಳೆಗಳಿದೆ ಎಚ್ಚರಿಕೆ ಅಂತ ಹಾಕವ್ರೆ. ಮೊಸುಳೆ ನಿನ್ನ ಅಂತ ಇಟ್ಕೊಂಡ್ಬಿಡುತ್ತೆ. ಹಾ ನಡಿ ಆಮೇಲೆ ತೋರಿಸ್ಕೊಡ್ತೀನಿ. ನಡಿ ಟೈಮ್ ಇಲ್ಲ, ನಡಿ. ನೀರೊಳಗಡೆ ಇದೆ. ನಿಮ್ಮ ಮಮ್ಮಿ ನೋಡಿದ್ರೆ ಗೊತ್ತಾಗಲ್ವ ನಿಂಗೆ ಎಲ್ಲಿದೆ ಅಂತ? ವಿನು ಅಪ್ಪು ಅಜ್ಜಿ ಬರ್ತಿದಾರೆ ನೋಡು ಬೋಟಿಂದ. ಅದು ಹೋಗೋಣ ಅಜ್ಜಿ ಜೊತೆ ನಾವಿಬ್ರು. ಅಪ್ಪು ಬಾ, ತಗೊಳೆ ಇಟ್ಕೊಳ್ಳಿ ಒಂದು ನಿಮಿಷ. ನಾನು ಮತ್ತೆ ಅಪ್ಪು ಹೋಗ್ತೀವಿ. ಸ್ವಲ್ಪ ಕಾಲ್ ಮಾಡಿ ಅಪ್ಪು, ಕೈ ಕೊಡು ಹೋಗೋಣ. ಬೇಡ ಕೋಲ್ಡು. ಓಕೆ ಪ್ರಣವ್, ಓಕೆ. ಅವಜ್ಜಿ ಅಲ್ಲಿ ಹೋಗ್ತೀವಿ. ಅಜ್ಜಿ ಅಂತ ಕರಿ, ಜೋರಾಗಿ ಅಜ್ಜಿ ಅಂತ ಕರಿಮ್ಮ. ಕಟ್ ಮಾಡ್ಬಿಟ್ಟು ನೀರು ತಲೆಗೆ ಹಾಕೋಕ್. ಗೈಸ್ ಮೇನ್ ಇದೇನೆ ಬಿಚ್ಚಲಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ತೋರಿಸ್ತೀವಿ ಬನ್ನಿ ದೇವರೇ ಹೇಗಿರುತ್ತೆ ಅಂತ ಹೇಳಿ. ಗೈಸ್ ನೀವು ವಿನು ನೋಡಿದ್ರೆ ಒಂದು ಥರ ಕಬಳಮ್ಮ ಥರ ಕಾಣಲ್ವಾ? ಕಬಳಮ್ಮ ಅಲೋ ಕಬಳಮ್ಮ ದೇವರು. ಸುಮ್ಮನೆ ನಡಿಯೇ, ನಿಜ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಮಾಡಬೇಡ. ಓ ನಮ್ಮ ಮಮ್ಮಿ ಬುದ್ಧಿ ಹುಡುಗ ಬಂತು. ಗೈಸ್ ಫೈನಲಿ ಗೈಸ್ ಅಲ್ಲಿ ಗೋಶಾಲೆ ಇತ್ತಲ್ವಾ, ಆ ಗೋಶಾಲೆ ತೊಪ್ಪೆ ಎಲ್ಲ ತಂದು ಸಗಣಿ ಎಲ್ಲ ತಂದು ನೀಟಾಗಿ ತಾರಿಸಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ತಾರಿಸಿದ್ದಾರೆ. ವಿನು ನೀನು ಅದೇ ಮಾಡ್ತಿದ್ದ ತಾನೆ ಊರಲ್ಲಿದ್ದಾಗ? ವಿನು ನಾನು ಮಾಡಿಲ್ಲಪ್ಪ. ನೀನು ಅಪ್ರಿಷಿಯೇಟ್ ಮಾಡಬೇಕು. ನೀನು ಮಾಡಿರೋ ಕೆಲಸ ನೀನು ಹಂಗಂದ್ರೆ ಹೆಂಗೆ ಅಮ್ಮ? ನೀನು ಮಾಡಿದಲ್ಲವಾ? ಈ ದೇವಸ್ಥಾನಕ್ಕೆ ಬಂದಾದ್ಮೇಲೆ ಇದೊಂದು ಪಾಕೆಟ್ ಥರ ಇದೆ, ಅದು ಕೊಡ್ತಾರೆ. ಅದರಲ್ಲಿ ದೇವ್ರ ಹೆಸರೆಲ್ಲ ಬರೆದಿರುತ್ತೆ. ಮತ್ತು ಈ ಒಂದು ಅರಿಶಿನ ಕುಂಕುಮನ ಹಾಕ್ಕೊಳ್ಳಿ ಅಂತ ಹೇಳಿ, ಮತ್ತು ನಾನೇನು ಕೈ ಮಾಡ್ಕೊಳ್ಳೋದು ಅಂತ ಹೇಳಿ ನಮ್ಮ ವಿನುವಿಗೆ ಕೊಟ್ಟಿದ್ದೆ. ಅವಳು ಹಾಕ್ಕೊಂಡು ನನಗೂ ಹಾಕ್ಕೊಟ್ಲು. ನನಗೆ ಯೂಶಲಿ ಅರಿಶಿನ ಕುಂಕುಮನ ತುಂಬ ಇಷ್ಟ ಹಾಕ್ಕೊಳ್ಳೋಕ್ಕೆ. ಯಾವಾಗಲೂ ಹಣೆ ಮೇಲೆ ಹಾಕ್ಕೊಂಡಿರ್ತೀನಿ ನನ್ನ ಮನೆ ಹತ್ರ ಇದ್ದಾಗ. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಬುಕ್ಸ್ ಇದೆ. ರಾಘವೇಂದ್ರ ಸ್ವಾಮಿ ಬುಕ್ಸ್ ತೊಗೊಂಡೆ ನಾನು ಒಂದು, ಓದೋಣ ಅಂತ ಹೇಳಿ. ಬೋಟಲ್ಲಿ ಹೋಗ್ಬೇಕಂತ ನಾವ್ಯಾ ಬೋಟಿಂಗ್. ಆ್ಯಕ್ಚುಲಿ ಗೈಸ್ ಇಲ್ಲಿ ಬೋಟಲ್ಲಿ ಕರ್ಕೊಂಡು ಹೋಗಲ್ಲ, ಮೊಸುಳೆ ಎಲ್ಲ ಇದೆಯಂತೆ. ಬಟ್ ನಮಗೆ ಸ್ವಲ್ಪ ಗೊತ್ತಿರೋರ ಕಡೆಯಿಂದ VIP ಟ್ರೀಟ್ಮೆಂಟ್. ಸೊ ಹಾಗಾಗಿ ಗೈಸ್ ನೋಡಿ, ನಾನು ಫಸ್ಟ್ ಟೈಮ್ ಹಾಕ್ಕೊಂಡಿದ್ದೀನಿ ಐಲೈನರ್. ಅದು ಲೈಟ್ ಕಲರ್ ಚೆನ್ನಾಗಿದೆಯಾ? ಲಿಂಗ ನೋಡಿ ಎಲ್ಲಿದೆ ಅಮ್ಮು? ಲಿಂಗ ನೋಡು, ಲಿಂಗ ನೋಡು ಚಿನ್ನು. ಮಾಮಿ ಸ್ಮೆಲ್ ಅಲ್ವಾ? ಆದ್ರೆ ಏನೋ ಇಲ್ಲಿ. ಅಪ್ಪು ನೀನೇ ತಳ್ತೀಯ ಅಪ್ಪು? ಹೋಗ್ ಕೂಚು, ಹೋಗ್ ಕೂತ್ಕೊಬ. ಹಾಕಂಗಿಲ್ಲ ಅಲ್ವಾ? ಕುರಿ ಎಲ್ಲ ಹಾಕಂಗಿಲ್ಲ. ಏಯ್ ಸುಮ್ಮನೆ ಇರುವಿನು, ಏನೋ ಮಾಡಕ್ ಹೋಗಿನಿ, ಏನೋ ಮಾಡ್ಬಿಡಿ. ಏಯ್ ಪಾಪು, ಮಾಂತೇಶ್ ನೋಡಿಲ್ಲ ನಮ್ಮ ಡ್ರೈವರ್ ಏನಕ್ಕೂ ಬಂದವನಲ್ಲ. ನಮ್ಮ ಮಗಳು ಜಾಸ್ತಿ ನೋಡ್ತಾ ಇರ್ತಾಳೆ ನಿಮ್ಮ ರೀಲ್ಸ್ ಎಲ್ಲ. ಹೌದಾ? ಅಪ್ಪು ಹಾಯ್. ಗೊತ್ತಾಗ್ಲಿಲ್ಲ ಯಾರಂತ? ಹಾಯ್. ತೋರಿಸ್ತೀನಿ.
ಫುಲ್ ಕಾಲ್ ಬರ್ತಿದೆ ನೋಡಿ. ಹಲೋ ಅಪ್ಪು ಅಪ್ಪು ಬಾಮ ಈ ಕಡೆ. ಇಲ್ಲ ಸರ್, ನಾನು ಮಂತ್ರಾಲಯದಲ್ಲಿದ್ದೀನಿ. ನೋಡು, ನಾವೆಲ್ಲ ಹೋಗ್ತಾ ಇದ್ದೀವಿ ಅಪ್ಪು? ಬೋಟಲ್ಲಿ ಏನು ಗೊತ್ತು, ಎಲ್ಲಿಗೆ ಹೋಗ್ತಾ ಇದ್ದೀವಿ ಬೋಟಲ್ಲಿ? ಆ ಕಡೆ ಅಂತೆ. ಅಲ್ಲೂ ನೀರು ಚೆನ್ನಾಗಿ ಬರ್ತಿದೆ ವಿನು. ನಂಗೆ ಈ ಕಡೆ ಬರಕ್ಕೆ ಭಯ. ಬರ್ತೈತಲ್ಲ ಅಮ್ಮ ನೋಡು. ಆಮೇಲೆ ಇದಾಗ್ಬಿಟ್ಟು ಸುನಾಮಿ ಬಂದ್ಬಿಟ್ರೆ ಭಯ. ಆಳ ಇದೆಯಾ ಇಲ್ಲಿ ತುಂಬಾ? ನಾನು ಮುಳುಗ್ ಹೋಗ್ತೀನಿ. 8 ಅಡಿ. ಯಾಕೋ ನನಗೆ ಸಾಕು ಅನಿಸ್ತೈತಿ. ನನಗೂ ಡಾಗ್ಸ್ಗೂ ಜನ್ಮದ ಅನುಬಂಧ ಅನಿಸುತ್ತೆ. ಸಂಬಂಧನೋ ಅನುಬಂಧನೋ ಗೊತ್ತಿಲ್ಲ. ಎಲ್ಲೋದ್ರೂ ನನಗೆ ಡಾಗ್ ಸಿಕ್ಕೇ ಸಿಗುತ್ತೆ ಗೈಸ್. ಪ್ರೀವಿಯಸ್ ಬ್ಲಾಗಲ್ಲಿ ನೋಡಿ ಎಲ್ಲ ಡಾಗಿಗೂ ಫೇಡ್ ಮಾಡಿದ್ದೀನಿ ನಾನು. ಗೈಸ್ ಊಟಕ್ಕೆ ಬಂದಿದ್ದೀವಿ. ಇವಳು ನೋಡಿ ಹಿಂಗಾಗ್ಬಿಟ್ಟಿದ್ದಲ್ಲ ನೀರೇ. ನಾನೆಲ್ಲ ದರ್ಶನ ಮಾಡಿಕೊಂಡು ಹೊರಟ್ವಿ. ಇವಾಗ ಊಟ ಮಾಡ್ತಾಯಿದ್ದೀವಿ. ಟೈಮ್ 7:40 ಬಂದಾಗ್ಬಿಟ್ಟಿದೆ. ಫುಲ್ ಇದೆ. ಆಲ್ಮೋಸ್ಟ್ ಎಲ್ಲರೂ ಮಸಾಲೆ ದೋಸೆನ ತೊಗೊಂಡ್ವಿ. ಟೇಸ್ಟ್ ಒಂಚೂರು ಚೆನ್ನಾಗಿರಲಿಲ್ಲ, ಬಟ್ ತಿನ್ಬೇಕಲ್ಲ ಅಂತ ತಿನ್ಕೊಂಡು ಮನೆಗೆ ಬಂದ್ವಿ. ಫೈನಲಿ ಹ್ಯಾಪಿ ಪ್ಲೇಸ್. ನಮ್ಮ ಮನೆಗೆ ಬಂದಾಯಿತು. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ನನ್ನ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿದೆ ಎಷ್ಟು ಟಯರ್ಡ್ ಆಗಿದ್ದೀನಿ ಅಂತ. ಅಪ್ಪ ನಮ್ಮಮ್ಮ ಮುದ್ದೆ ಮಾಡಿದ್ದಾರೆ ಗೈಸ್. ಅಲ್ಲಿಂದ ಬಂದಿದ್ದೀವಿ. ಫಸ್ಟ್ ಮುದ್ದೆ ತಿಂದು ನನಗೆ ಏನೇ ಆಗಿರಲಿ, ಏನೇ ಹೋಗಿರಲಿ, ಎಲ್ಲೇ ಹೋಗಿದ್ರು ಮನೆಗೆ ಬಂದಿದ ತಕ್ಷಣ ಯಾವ್ಯಾವ ಐಟಮ್ನ ಎಲ್ಲೆಲ್ಲಿ ಇಟ್ಟು ಏನೇನು ಮಾಡಬೇಕು ಅಷ್ಟು ಮಾಡಿದ್ರೆ ನೆಮ್ಮದಿ. ಎಲ್ಲ ಎತ್ತಿಟ್ಟೆ. ನನ್ನಲ್ಲಿ ನಾನೊಂದು ಇದು ಐವಾಚ್ದು ಚಾರ್ಜರ್ ಒಂದಿದೆ, ಮತ್ತು ನನ್ನ ಬ್ಯಾಗ್ ಎತ್ತಿಕ್ಬಿಟ್ರೆ ಎಲ್ಲ ಓಕೆ. ಬಾ ದೇವ್ರೆ, ಮುದ್ದೆ ತಿಂದು ಮಲ್ಕೊಂಡ್ಬಿಡ್ತೀನಿ ಗೈಸ್. ಇಷ್ಟು ಜಾಸ್ತಿ ವ್ಲಾಗ್ನ ಮಾಡೋಕ್ಕಾಗಿಲ್ಲ. ಐ ಆಮ್ ರಿಯಲಿ ಸಾರಿ. ಲವ್ ಯು. ಅಲ್ಲಿರೋ ಫಿಗರ್ ಅದು ಹೇಳಿ.